ಮತ್ತೆ ನೇಪಾಳಿ ಗ್ಯಾಂಗ್ ಕೈಚಳಕ ಕಂಡು ಬರ್ತಾ ಇದೆ. ಉದ್ಯಮಿಯೊಬ್ಬರ ಮನೆಯಲ್ಲಿ ಚಿನ್ನಾಭರಣವನ್ನು ದೋಚಿ ನೇಪಾಳಿ ಗ್ಯಾಂಗ್ ಪರಾರಿಯಾಗಿದೆ. ಸುಮಾರು 2 ಕೆಜಿ ಆಗುವಷ್ಟು ಚಿನ್ನ, 10 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಲೈಸೆನ್ಸ್ ಪಿಸ್ತೂಲ್ ಸಮೇತ ನೇಪಾಳಿ ದಂಪತಿ ಪರಾರಿಯಾಗಿದ್ದಾರೆ. ರಮೇಶ್ ಬಾಬು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಸೆಕ್ಯೂರಿಟಿ ಕೆಲಸಕ್ಕಿದ್ದಂತಹ ನೇಪಾಳಿ ದಂಪತಿ ಈ ಕಳ್ಳತನದ ಕೃತ್ಯ ಮಾಡಿದ್ದಾರೆ. HAL ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 3 ತಿಂಗಳ ಹಿಂದಷ್ಟೇ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ ದಂಪತಿ. ರಾಜ್ ಮತ್ತು ದೀಪಾ ಅಂತ ಅವರ ಹೆಸರುಗಳನ್ನ ಅವರು ಹೇಳ್ಕೊಂಡಿದ್ದಾರೆ. ಕಳ್ಳತನದ ಕೃತ್ಯ ಎಸಗಿದ್ದಾರೆ. ಮೇ 27ನೇ ತಾರೀಕು ರಮೇಶ್ ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು. ಇವರು 3 ತಿಂಗಳಲ್ಲಿ ನಂಬಿಕೆ ಗಳಿಸಿದ್ರಂತೆ. ಹಾಗಾಗಿ ಇವ್ರನ್ನ ಬಿಟ್ಟು ಈ ರಮೇಶ್ ಕುಟುಂಬ ತಿರುಪತಿಗೆ ತೆರಳಿತ್ತಂತೆ. ಮೇ 28ರ ಬೆಳಗಿನ ಜಾವ ಮೊಬೈಲ್ನಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಿದ್ರೆ ಸಿಸಿಟಿವಿ ಆಫ್ ಆಗಿತ್ತು. ಬಿಜೆಪಿ ಮುಖಂಡರೊಬ್ಬರ ಮನೆಯಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದ ನೇಪಾಳಿ ಕುಟುಂಬ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಕಳ್ಳತನ ಮಾಡಿರುವಂತಹ ಘಟನೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಸ್ತ್ರಿ ನಗರದಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ನೀವು ನೋಡಬಹುದು ಈ ಒಂದು ಮನೆ ಏನಿದೆ, ಇದು ಎಸ್ ರಮೇಶ್ ಎಂಬ ಬಿಜೆಪಿ ಮುಖಂಡರ ಮನೆ. ಇದು ಈ ಮನೆಯಲ್ಲಿ ಸುಮಾರು 3-4 ತಿಂಗಳಿಂದಲೂ ಕೂಡ ನೇಪಾಳ ಮೂಲದ ಒಂದು ಕುಟುಂಬ ಸೆಕ್ಯೂರಿಟಿ ಅಂತ ನೇಮಕ ಮಾಡ್ಕೊಂಡಿರ್ತಾರೆ. ಈ ಮುಂಚೆ ಕೂಡ ಕಳೆದ 10 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ನೇಪಾಳಿ ಮೂಲದವರನ್ನ ಇವರು ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ಕಳೆದ 3 ತಿಂಗಳಿಂದಲೂ ಕೂಡ ಹೊಸ ಹುಡುಗರನ್ನ ಅಂದ್ರೆ ಹೊಸ ಕುಟುಂಬವನ್ನ ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಂಡಿದ್ರು. ರಾಜು ಮತ್ತು ಆತನ ಕುಟುಂಬ ಇಬ್ರು ಕೂಡ ಗಂಡ ಹೆಂಡತಿ ಇಲ್ಲಿದ್ರು. ಸಾಕಷ್ಟು ದಿನಗಳಿಂದಲೂ ಕೂಡ ನಂಬಿಕೆಯಿಂದ ಇದ್ರು. ಆದ್ರೆ ಕಳೆದ 27ನೇ ತಾರೀಕು ಇವರೆಲ್ಲರೂ ಕೂಡ ಅಂದ್ರೆ ರಮೇಶ್ ಅವರ ಕುಟುಂಬ ತಿರುಪತಿಗೆ ಹೋಗಿರುತ್ತೆ. ಅವರ ಮಗಳು ಮತ್ತೆ ಅವರ ಹೆಂಡತಿ ಮತ್ತೆ ಅವರ ಮಗ ಮತ್ತೆ ಅವರ ಸೊಸೆ ಎಲ್ಲರೂ ಸೇರಿ ಇಡೀ ಕುಟುಂಬ ತಿರುಪತಿಗೆ ಹೋಗಿರುತ್ತೆ ದೇವರಿಗೆ ಅಂತೇಳಿ. ದೇವರಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ 28ನೇ ತಾರೀಕು ಬಂದಿರ್ತಾರೆ, ವಾಪಸ್ ಬಂದಿರ್ತಾರೆ. ಬಂದು ಮನೆ ನೋಡಿದ್ರೆ ಎಲ್ಲ ಗೇಟ್ ಅಲ್ಲೂ ಕೂಡ ಬ್ರೇಕ್ ಆಗಿರುತ್ತೆ. ಬ್ರೇಕ್ ಆದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಮನೆಯಲ್ಲಿದ್ದಂತ ಎಲ್ಲಾ ವಸ್ತುಗಳು ಕೂಡ ಚಲಾಪಿಲಿ ಆಗಿರುತ್ತೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಜ್ಯುವೆಲರಿಗಳಾಗಿರ್ಬೋದು, ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಆಗಿರ್ಬೋದು, ಇದರ ಜೊತೆಗೆ ಲೈಸೆನ್ಸ್ಡ್ ಗನ್ ಬಿಜೆಪಿ ಮುಖಂಡ ರಮೇಶ್ ಏನಿದ್ದಾರೆ ಅವರ ಲೈಸೆನ್ಸ್ಡ್ ಗನ್ ಏನಿದೆ ಆ ಒಂದು ಗನ್ ಅನ್ನು ಕೂಡ ಅವರು ಅಂದ್ರೆ ನೇಪಾಳಿ ಮೂಲದ ಕುಟುಂಬ ಏನಿದೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಳ್ಳತನ ಸಂಬಂಧಪಟ್ಟಂತೆ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ರಮೇಶ್ ಅವರ ಮಗ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಮುಂಚೆ ಕೂಡ ಇದ್ದಂತ ಓರ್ವ ಸೆಕ್ಯೂರಿಟಿ ಕೂಡ ಇವರ ಜೊತೆ ಸೇರ್ಕೊಂಡು ಕಂಪ್ಲೀಟ್ ಆಗಿ ಹಲವು ದಿನಗಳಿಂದಲೂ ಕೂಡ ಇವರು ಪ್ಲಾನ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ನೇಪಾಳಿ ಮೂಲದವರನ್ನ ಯಾರನ್ನು ಕೂಡ ನಂಬೇಡಿ ಅಂತೇಳಿ ಅವರು ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ HAL ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೆ. ಬೆಂಗಳೂರಲ್ಲಿ ಮತ್ತೆ ನೇಪಾಳಿ ಗ್ಯಾಂಗ್ ಕೈಚಳಕ ಕಂಡು ಬರ್ತಾ ಇದೆ. ಉದ್ಯಮಿಯೊಬ್ಬರ ಮನೆಯಲ್ಲಿ ಚಿನ್ನಾಭರಣವನ್ನು ದೋಚಿ ನೇಪಾಳಿ ಗ್ಯಾಂಗ್ ಪರಾರಿಯಾಗಿದೆ. ಸುಮಾರು 2 ಕೆಜಿ ಆಗುವಷ್ಟು ಚಿನ್ನ, 10 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಲೈಸೆನ್ಸ್ ಪಿಸ್ತೂಲ್ ಸಮೇತ ನೇಪಾಳಿ ದಂಪತಿ ಪರಾರಿಯಾಗಿದ್ದಾರೆ. ರಮೇಶ್ ಬಾಬು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಸೆಕ್ಯೂರಿಟಿ ಕೆಲಸಕ್ಕಿದ್ದಂತಹ ನೇಪಾಳಿ ದಂಪತಿ ಈ ಕಳ್ಳತನದ ಕೃತ್ಯ ಮಾಡಿದ್ದಾರೆ. HAL ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 3 ತಿಂಗಳ ಹಿಂದಷ್ಟೇ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ ದಂಪತಿ. ರಾಜ್ ಮತ್ತು ದೀಪಾ ಅಂತ ಅವರ ಹೆಸರುಗಳನ್ನ ಅವರು ಹೇಳ್ಕೊಂಡಿದ್ದಾರೆ. ಕಳ್ಳತನದ ಕೃತ್ಯ ಎಸಗಿದ್ದಾರೆ. ಮೇ 27ನೇ ತಾರೀಕು ರಮೇಶ್ ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು. ಇವರು 3 ತಿಂಗಳಲ್ಲಿ ನಂಬಿಕೆ ಗಳಿಸಿದ್ರಂತೆ. ಹಾಗಾಗಿ ಇವ್ರನ್ನ ಬಿಟ್ಟು ಈ ರಮೇಶ್ ಕುಟುಂಬ ತಿರುಪತಿಗೆ ತೆರಳಿತ್ತಂತೆ. ಮೇ 28ರ ಬೆಳಗಿನ ಜಾವ ಮೊಬೈಲ್ನಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಿದ್ರೆ ಸಿಸಿಟಿವಿ ಆಫ್ ಆಗಿತ್ತು. ಬಿಜೆಪಿ ಮುಖಂಡರೊಬ್ಬರ ಮನೆಯಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದ ನೇಪಾಳಿ ಕುಟುಂಬ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಕಳ್ಳತನ ಮಾಡಿರುವಂತಹ ಘಟನೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಸ್ತ್ರಿ ನಗರದಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ನೀವು ನೋಡಬಹುದು ಈ ಒಂದು ಮನೆ ಏನಿದೆ, ಇದು ಎಸ್ ರಮೇಶ್ ಎಂಬ ಬಿಜೆಪಿ ಮುಖಂಡರ ಮನೆ. ಇದು ಈ ಮನೆಯಲ್ಲಿ ಸುಮಾರು 3-4 ತಿಂಗಳಿಂದಲೂ ಕೂಡ ನೇಪಾಳ ಮೂಲದ ಒಂದು ಕುಟುಂಬ ಸೆಕ್ಯೂರಿಟಿ ಅಂತ ನೇಮಕ ಮಾಡ್ಕೊಂಡಿರ್ತಾರೆ. ಈ ಮುಂಚೆ ಕೂಡ ಕಳೆದ 10 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ನೇಪಾಳಿ ಮೂಲದವರನ್ನ ಇವರು ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ಕಳೆದ 3 ತಿಂಗಳಿಂದಲೂ ಕೂಡ ಹೊಸ ಹುಡುಗರನ್ನ ಅಂದ್ರೆ ಹೊಸ ಕುಟುಂಬವನ್ನ
ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಂಡಿದ್ರು. ರಾಜು ಮತ್ತು ಆತನ ಕುಟುಂಬ ಇಬ್ರು ಕೂಡ ಗಂಡ ಹೆಂಡತಿ ಇಲ್ಲಿದ್ರು. ಸಾಕಷ್ಟು ದಿನಗಳಿಂದಲೂ ಕೂಡ ನಂಬಿಕೆಯಿಂದ ಇದ್ರು. ಆದ್ರೆ ಕಳೆದ 27ನೇ ತಾರೀಕು ಇವರೆಲ್ಲರೂ ಕೂಡ ಅಂದ್ರೆ ರಮೇಶ್ ಅವರ ಕುಟುಂಬ ತಿರುಪತಿಗೆ ಹೋಗಿರುತ್ತೆ. ಅವರ ಮಗಳು ಮತ್ತೆ ಅವರ ಹೆಂಡತಿ ಮತ್ತೆ ಅವರ ಮಗ ಮತ್ತೆ ಅವರ ಸೊಸೆ ಎಲ್ಲರೂ ಸೇರಿ ಇಡೀ ಕುಟುಂಬ ತಿರುಪತಿಗೆ ಹೋಗಿರುತ್ತೆ ದೇವರಿಗೆ ಅಂತೇಳಿ. ದೇವರಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ 28ನೇ ತಾರೀಕು ಬಂದಿರ್ತಾರೆ, ವಾಪಸ್ ಬಂದಿರ್ತಾರೆ. ಬಂದು ಮನೆ ನೋಡಿದ್ರೆ ಎಲ್ಲ ಗೇಟ್ ಅಲ್ಲೂ ಕೂಡ ಬ್ರೇಕ್ ಆಗಿರುತ್ತೆ. ಬ್ರೇಕ್ ಆದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಮನೆಯಲ್ಲಿದ್ದಂತ ಎಲ್ಲಾ ವಸ್ತುಗಳು ಕೂಡ ಚಲಾಪಿಲಿ ಆಗಿರುತ್ತೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಜ್ಯುವೆಲರಿಗಳಾಗಿರ್ಬೋದು, ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಆಗಿರ್ಬೋದು, ಇದರ ಜೊತೆಗೆ ಲೈಸೆನ್ಸ್ಡ್ ಗನ್ ಬಿಜೆಪಿ ಮುಖಂಡ ರಮೇಶ್ ಏನಿದ್ದಾರೆ ಅವರ ಲೈಸೆನ್ಸ್ಡ್ ಗನ್ ಏನಿದೆ ಆ ಒಂದು ಗನ್ ಅನ್ನು ಕೂಡ ಅವರು ಅಂದ್ರೆ ನೇಪಾಳಿ ಮೂಲದ ಕುಟುಂಬ ಏನಿದೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಳ್ಳತನ ಸಂಬಂಧಪಟ್ಟಂತೆ HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ರಮೇಶ್ ಅವರ ಮಗ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಮುಂಚೆ ಕೂಡ ಇದ್ದಂತ ಓರ್ವ ಸೆಕ್ಯೂರಿಟಿ ಕೂಡ ಇವರ ಜೊತೆ ಸೇರ್ಕೊಂಡು ಕಂಪ್ಲೀಟ್ ಆಗಿ ಹಲವು ದಿನಗಳಿಂದಲೂ ಕೂಡ ಇವರು ಪ್ಲಾನ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ನೇಪಾಳಿ ಮೂಲದವರನ್ನ ಯಾರನ್ನು ಕೂಡ ನಂಬೇಡಿ ಅಂತೇಳಿ ಅವರು ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ HL ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೆ. ಬೆಂಗಳೂರಲ್ಲಿ ಮತ್ತೆ ನೇಪಾಳಿ ಗ್ಯಾಂಗ್ ಕೈಚಳಕ ಕಂಡು ಬರ್ತಾ ಇದೆ. ಉದ್ಯಮಿಯೊಬ್ಬರ ಮನೆಯಲ್ಲಿ ಚಿನ್ನಾಭರಣವನ್ನು ದೋಚಿ ನೇಪಾಳಿ ಗ್ಯಾಂಗ್ ಪರಾರಿಯಾಗಿದೆ. ಸುಮಾರು 2 ಕೆಜಿ ಆಗುವಷ್ಟು ಚಿನ್ನ, 10 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಲೈಸೆನ್ಸ್ ಪಿಸ್ತೂಲ್ ಸಮೇತ ನೇಪಾಳಿ ದಂಪತಿ ಪರಾರಿಯಾಗಿದ್ದಾರೆ. ರಮೇಶ್ ಬಾಬು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಸೆಕ್ಯೂರಿಟಿ ಕೆಲಸಕ್ಕಿದ್ದಂತಹ ನೇಪಾಳಿ ದಂಪತಿ ಈ ಕಳ್ಳತನದ ಕೃತ್ಯ ಮಾಡಿದ್ದಾರೆ. HL ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 3 ತಿಂಗಳ ಹಿಂದಷ್ಟೇ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ ದಂಪತಿ. ರಾಜ್ ಮತ್ತು ದೀಪಾ ಅಂತ ಅವ್ರ ಹೆಸರುಗಳನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಕಳ್ಳತನದ ಕೃತ್ಯ ಎಸಗಿದ್ದಾರೆ. ಮೇ 27ನೇ ತಾರೀಕು ರಮೇಶ್ ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು. ಇವರು 3 ತಿಂಗಳಲ್ಲಿ ನಂಬಿಕೆ ಗಳಿಸಿದ್ರಂತೆ. ಹಾಗಾಗಿ ಇವ್ರನ್ನ ಬಿಟ್ಟು ಈ ರಮೇಶ್ ಕುಟುಂಬ ತಿರುಪತಿಗೆ ತೆರಳಿತ್ತಂತೆ. ಮೇ 28ರ ಬೆಳಗಿನ ಜಾವ ಮೊಬೈಲ್ನಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಿದ್ರೆ ಸಿಸಿಟಿವಿ ಆಫ್ ಆಗಿತ್ತು. ಬಿಜೆಪಿ ಮುಖಂಡರೊಬ್ಬರ ಮನೆಯಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದ ನೇಪಾಳಿ ಕುಟುಂಬ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಕಳ್ಳತನ ಮಾಡಿರುವಂತಹ ಘಟನೆ HL ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಸ್ತ್ರಿ ನಗರದಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿ ಇದ್ದೀನಿ. ನೀವು ನೋಡಬಹುದು ಈ ಒಂದು ಮನೆ ಏನಿದೆ ಇದು ಎಸ್ ರಮೇಶ್ ಎಂಬ ಬಿಜೆಪಿ ಮುಖಂಡರ ಮನೆ ಇದು. ಈ ಮನೆಯಲ್ಲಿ ಸುಮಾರು 3-4 ತಿಂಗಳಿಂದಲೂ ಕೂಡ ನೇಪಾಳ ಮೂಲದ ಒಂದು ಕುಟುಂಬ ಸೆಕ್ಯೂರಿಟಿ ಅಂತ ನೇಮಕ ಮಾಡ್ಕೊಂಡಿರ್ತಾರೆ. ಈ ಮುಂಚೆ ಕೂಡ ಕಳೆದ 10 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ನೇಪಾಳಿ ಮೂಲದವರನ್ನ ಇವರು ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ಕಳೆದ 3 ತಿಂಗಳಿಂದಲೂ ಕೂಡ ಹೊಸ ಹುಡುಗರನ್ನ ಅಂದ್ರೆ ಹೊಸ ಕುಟುಂಬವನ್ನ ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಂಡಿದ್ರು. ರಾಜು ಮತ್ತು ಆತನ ಕುಟುಂಬ ಇಬ್ರು ಕೂಡ ಗಂಡ ಹೆಂಡತಿ ಇಲ್ಲಿದ್ರು. ಸಾಕಷ್ಟು ದಿನಗಳಿಂದಲೂ ಕೂಡ ನಂಬಿಕೆಯಿಂದ ಇದ್ರು. ಆದ್ರೆ ಕಳೆದ 27ನೇ ತಾರೀಕು ಇವರೆಲ್ಲರೂ ಕೂಡ ಅಂದ್ರೆ ರಮೇಶ್ ಅವರ ಕುಟುಂಬ ತಿರುಪತಿಗೆ ಹೋಗಿರುತ್ತೆ. ಅವರ ಮಗಳು ಮತ್ತೆ ಅವರ ಹೆಂಡತಿ ಮತ್ತೆ ಅವರ ಮಗ ಮತ್ತೆ ಅವರ ಸೊಸೆ ಎಲ್ಲರೂ ಸೇರಿ ಇಡೀ ಕುಟುಂಬ ತಿರುಪತಿಗೆ ಹೋಗಿರುತ್ತೆ ದೇವರಿಗೆ ಅಂತೇಳಿ. ದೇವರಿಗೆ ಹೋಗಿ ಬರುವಂತ ಸಂದರ್ಭದಲ್ಲಿ 28ನೇ ತಾರೀಕು ಬಂದಿರ್ತಾರೆ, ವಾಪಸ್ ಬಂದಿರ್ತಾರೆ. ಬಂದು ಮನೆ ನೋಡಿದ್ರೆ ಎಲ್ಲ ಗೇಟ್ ಅಲ್ಲೂ ಕೂಡ ಬ್ರೇಕ್ ಆಗಿರುತ್ತೆ. ಬ್ರೇಕ್ ಆದಂತ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ಮನೆಯಲ್ಲಿದ್ದಂತ ಎಲ್ಲಾ ವಸ್ತುಗಳು ಕೂಡ ಚಲಾಪಿಲಿ ಆಗಿರುತ್ತೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಜ್ಯುವೆಲರಿಗಳಾಗಿರ್ಬೋದು, ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಆಗಿರ್ಬೋದು, ಇದರ ಜೊತೆಗೆ ಲೈಸೆನ್ಸ್ಡ್ ಗನ್ ಬಿಜೆಪಿ ಮುಖಂಡ ರಮೇಶ್ ಏನಿದ್ದಾರೆ ಅವರ ಲೈಸೆನ್ಸ್ಡ್ ಗನ್ ಏನಿದೆ ಆ ಒಂದು ಗನ್ ಅನ್ನು ಕೂಡ ಅವರು ಅಂದ್ರೆ ನೇಪಾಳಿ ಮೂಲದ ಕುಟುಂಬ ಏನಿದೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಳ್ಳತನ ಸಂಬಂಧಪಟ್ಟಂತೆ HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರ ರಮೇಶ್ ಅವರ ಮಗ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಮುಂಚೆ ಕೂಡ ಇದ್ದಂತ ಓರ್ವ ಸೆಕ್ಯೂರಿಟಿ ಕೂಡ ಇವರ ಜೊತೆ ಸೇರ್ಕೊಂಡು ಕಂಪ್ಲೀಟ್ ಆಗಿ ಹಲವು ದಿನಗಳಿಂದಲೂ ಕೂಡ ಇವರು ಪ್ಲಾನ್ ಮಾಡಿಕೊಂಡು ಕಳ್ಳತನ ಮಾಡಿದ್ದಾರೆ. ನೇಪಾಳಿ ಮೂಲದವರನ್ನ ಯಾರನ್ನು ಕೂಡ ನಂಬೇಡಿ ಅಂತೇಳಿ ಅವರು ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ HL ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೆ.